ಸೊ ಗೈಸ್ ಇವತ್ತು ಎಲ್ಲಿ ಬಂದಿದೀವಿ ಅಂದ್ರೆ ನಾವು ಶರೀಫ್ ಬಾಯ್ ಬಿರಿಯಾನಿಗೆ ಬಂದಿದ್ದೀರಿ. ಇಲ್ಲಿ ಶರೀಫ್ ಬಾಯ್ ಇದ್ದಾರೆ ನಮ್ದು. ಶರೀಫ್ ಬಾಯ್, ಹಾಯ್ ಸರ್, ನಮಸ್ತೆ. ಬಿಗ್ ಫ್ಯಾನ್. I'm a huge fan of your biryani, munchkin and lamchkin and dessert and dessert. ಸರ್ ಬನ್ನಿ. ನೀವು ವೇಟರಾ? ಇಲ್ಲ, ಮತ್ತೆ ಯಾರು ನೀವು? ನಮ್ದೇ ಹೋಟೆಲ್. ಅವ್ರು ಯಾರು? ನಾನ್ ಶರೀಫ್ ಬಾಯ್. ನೀನಾ? ನೀವು ಶರೀಫ್ ಬಾಯ್ ಹೆಂಡತಿ ಗೈಸ್. ಇಲ್ಲ ಗೈಸ್, ನಾನು ಶರೀಫ್ ಅಣ್ಣಂದು ತಮ್ಮ ತಂಗಿ. ನಿಮ್ ತಮ್ಮ? ಬನ್ನಿ, ನೀವು ಒಳಗೆ ಬನ್ನಿ. ತುಂಬಾ ಹೊಟ್ಟೆ ಹಸಿವಾಗಿದೆ ಆಯ್ತಾ, ನಾವೆಲ್ಲ ಈಗ ಶರೀಫ್ ಬಾಯ್ ಹೋಟೆಲ್ಗೆ ಬಂದಿದ್ದೇವೆ. ಸೊ ಫಸ್ಟ್ ಟೈಮ್ ನಾನು ತೋರಿಸಿದೆ ಅಲ್ಲ, ನಾನು ಹೇಳ್ತೀನಿ ಅವಳಿಗೆ ಬರ್ತಿಲ್ಲ ಅಲ್ಲಿಗೆ. ನಾವು ಶರೀಫ್ ಬಾಯ್ ಬಿರಿಯಾನಿ ಬಂದಿದ್ದೀವಿ ಗೈಸ್ ತಿನ್ಲಿಕ್ಕೆ, ಈಗ ತೋರಿಸಿದಾಗೆ. ಸೊ ಫಸ್ಟ್ ಟೈಮ್ ಇಲ್ಲಿ ಶರೀಫ್ ಬಾಯ್ಗೆ ಬರ್ತಿದ್ದೀನಿ. ಆದ್ರೆ ಬಿರಿಯಾನಿ ಟೇಸ್ಟ್ ಮಾಡಿದ್ದೆ ನಾನು ಮುಂಚೆ, ಆದ್ರೆ ಇಲ್ಲಿ ಫಸ್ಟ್ ಟೈಮ್ ಬರ್ತಿದ್ದೀನಿ. ನೋಡಿ ಹೇಗೆ ಆಂಬಿಯನ್ಸ್ ಹೇಗೆ ಉಂಟು. ನೀಗೆ ಎದುಳ ಎಷ್ಟು ಚಂದ ಉಂಟು ನೋಡುವ. ಮಮ್ಮಿ ಹೇಗಾಗ್ತಾ ಉಂಟು? ಪರವಾಗಿಲ್ಲ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕೆಳಗೆ ಕುತ್ಕೊಂಡು ಸಹ ತಿನ್ಬೋದು ಆಯ್ತಾ. ಇಲ್ಲಿ ಮಂಡಿ ಸೇರ್ಬೋದು ನನ್ನ ಪ್ರಕಾರ. ಮಂದಿ ಕೆಳಗೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಗೈಸ್, ಎಲ್ಲ ಕಾಲೆಲ್ಲ ವರದೆ ಆಗಿ ಹೋಗಿದೆ. ನಾವು ಇಲ್ಲೇ ಸೈಡ್ ಅಲ್ಲಿ ಇಲ್ಲೇ ಕುತ್ಕೊಳ್ಳುವನ ಗೈಸ್. ಇಲ್ಲಿ ಒಂದು ಸೂಪರ್ ಜಾಗ ಉಂಟು. कौन से यहाँ फेमस है? कौन सा बिरयानी? मटन दम बिरयानी फेमस है। हाँ, मटन बिरयानी. ಗೈಸ್ ಇಲ್ಲಿ ಇದು ಕೂಡ ಉಂಟು. ಎಂತ ಇದು ಹೇಳ್ತೀವಿ? हलीम. ಹಲೀಮ್. ಹಲೀಮ್ हलीम है ना? ಹಲೀಮ್ಸ್ ಉಂಟಾ? ಹಲೀಮ್ ಅಂದ್ರೆ ಮಾಂಸ ಎಲ್ಲ ಕಟ್ 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 ಮಾಡಿ ಕೀಮಾ ಇದು ಮಾಡಿ ಸ್ಮ್ಯಾಶ್ ಮಾಡಿ ಒಳ್ಳೆ ಇರ್ತದೆ ಗೈಸ್. ಇವನು ಮೆನು ಓದ್ತಾ ಇದ್ದಾನೆ. ಓದಾ. ಒಳ್ಳೆ ಸ್ಪೆಷಲ್ ಪೆಪ್ಪರ್ ಚಿಕನ್ ಬಿರಿಯಾನಿ ಹೀಗೆ ಮಾಡುವ. ಚಿಕನ್ ಕೀಮಾ ಬಿರಿಯಾನಿ, ಅಲ್ಫಾಮ್ ಚಿಕನ್ ಕಬಾಬ್ ಬಿರಿಯಾನಿ. ಗೈಸ್ ಅಮ್ಮನಿಗೆ ಸಿಟ್ಟು ಬಂತು ಗೈಸ್. ಒಬ್ರು ತಿನ್ನಲ್ಲ. ತಿಂತೀನಿ, ನಾನ್ ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್, ಅದ್ರಲ್ಲಿ ತೊಂದ್ರೆ ಇಲ್ಲ. ಅದು ನಿಮಗಿಂತ ಜಾಸ್ತಿ ತಿಂತೀನಿ, ಅಷ್ಟು ಭರವಸೆ ಉಂಟು ನನಗೆ. ಅವ್ರ ಮುಖ ನೋಡಿ, ಮಾಡೋದು ಮುಖ ನೋಡಿ ಅವರು. ಇವ್ರದ್ದು ಫುಡ್ ಸಖತ್ ಇರ್ತದೆ. ನಾನು ಅಲ್ಲಿ ಮಣಿಪಾಲ್ ಅಲ್ಲಿ ಕೂಡ ಟ್ರೈ ಮಾಡಿದ್ದೀನಿ ಆಯ್ತಾ. ಅಂದ್ರೆ ಒಂದು ಕಲ್ಲಿಗಿದ್ದಾರೆ, ಅವ್ರು ಆರ್ಡರ್ ಮಾಡ್ತಿರ್ತಾರೆ ಶರೀಫ್ ಬಾಯ್ ಬಿರಿಯಾನಿ. ಹಾಗೆ ಒಂದ್ಸಲಿ ಟೇಸ್ಟ್ ಮಾಡಿದ್ದೀನಿ ನಾನು, ತುಂಬಾ ಸರ್ತಿ ಟೇಸ್ಟ್ ಮಾಡಿದ್ದೀನಿ. ಅವ್ರದ್ದು ಕೀಮಾ ಬಿರಿಯಾನಿ ಸಖತ್ ಇರ್ತದೆ ಗೈಸ್. ಗಾಡಿ ಬಿಟ್ಟಿದ್ ನಾನು ಸುಸ್ತಾಗಿದ್ದೀವಿ ಬರಿಗೆ, ಅರ್ಥ ಇಲ್ಲ ಇದು, ಸತ್ಯ ಹೇಳ್ತೀನಿ, ಅರ್ಥ ಇಲ್ಲ ಇದು. ಮೊನ್ನೆ ಕೂಡ ಸುಸ್ತಾಗಿದ್ದವರಿಗೆ ಗಾಡಿ ಬಿಟ್ಟಿದ್ ನಾನು ಸುಸ್ತಾಗಿದ್ದೀವ್ರಿಗೆ. ಅದು ಹೇಗೆ ಹೇಳು ನಂಗೆ ಅರ್ಥ, ಅದರ ಲಾಜಿಕ್ ಹೇಳು ನಂಗೆ. ಅದು ನಾವು ಕುತ್ಕೊಂಡು ಫಸ್ಟ್ ನಾವು ಸಹ ಮುಂದೆ ನೋಡ್ತಾ ಇರ್ತೇವೆ ಪ್ಯಾಸೆಂಜರ್ ಸೀಟ್ ಅಲ್ಲಿ ನೋಡ್ಬೇಕು ಗೈಸ್. ಎಂತಂದ್ರೆ ಸ್ಟೇರಿಂಗ್ ಮಾತ್ರ ಅವನ ಕೈಯಲ್ಲಿ, ಬ್ರೇಕ್ ನನ್ನ ಕೈ. ಅವಳಿಗೆ ಒಂದು ಡಮ್ಮಿ ಬ್ರೇಕ್ ತಂದು ಕೊಡ್ತೀನಿ ನಾನು. ನಿಮ್ಗೆ ಒಂದು ಎಕ್ಸ್ಟ್ರಾ ಒಂದು ಕ್ಯಾಮ್ ತಂದು ಕೊಡ್ತೀನಿ, ನೀವು ಹಿಂದೆ ಕುತ್ಕೊಂಡೇ ನೋಡ್ಬೋದು. ನೀವ್ ಹೇಳಿದ್ರಿ ನಮ್ ಕಟಿಂಗ್ ಸೂಪರ್ ಅಂತ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರೋ ಒಂದು ಹೇಳಿದ್ರು ಕಟಿಂಗ್ ಸೂಪರ್ ಅಂತ, ಕಟಿಂಗ್ ಬೆಂಕಿ ಅಂತೆ ಗೈಸ್. ಇದು ಬಸ್ ಕಟ್ ಮಾಡಿದ್ ನಾನು ಆಯ್ತಾ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಉಂಟಲ್ಲ, ಇದು ಬಸ್ ಕಟ್. ಮತ್ತೆ ಇದು ಹಳೆತ್ತು ವ್ಲಾಗ್ ಅಲ್ಲ, ಇದು ಸದ್ಯ ವ್ಲಾಗ್. ಇದು ನಿಮ್ಗೆ ಇದು ಕಟಿಂಗ್ ನೋಡಿ ನೀವು ಎಣಿಸ್ತಿದ್ದೀರಿ ಇರ್ಬೋದು, ಓಲ್ಡ್ ವ್ಲಾಗ್ ಅಲ್ಲ ಗೈಸ್. ಇದು ನ್ಯೂ ಜಾನ್, ಇವತ್ತಿಂದ ಜಾಯಿನ್ 2.0. ನೀವು 3.1 ಇವರಿಗೆ ಕಟಿಂಗ್ ಮಾಡ್ಲಿಕ್ಕೆ ಈಗ ಕರ್ಕೊಂಡು ಹೋಗ್ತಿದ್ವಿ ಗೈಸ್ ನಾವು. ಈ ತರ ಕಟ್ಟ ಕಟ್ಟೆ ನಿಮ್ಗೆ ನಂಗೆ ಲಾರಿ ಕಟ್ಟು. ಲಾರಿ ಕಟ್ಬೇಕಾ? ಬಸ್ ಕಟ್ಟಲ್ವಾ? ನಾನು ಲಾರಿ ಕಟ್ಟ. ಬೊಂಡ ಕಟ್ಟು ಸಹಿತೀವಿ ಗೈಸ್. ಇದಕ್ಕೆ ನಾವು ಬೊಂಡ ಕೆತ್ತದು ಹೇಳ್ತೀವಲ್ಲ, ಹಾಗೆ ಕತ್ತಿಟ್ಟಿದ್ದಾನೆ. ಇನ್ನೊಂದು ಎಂತ ಅಂತ ಹೇಳಿದ್ರೆ, ಇಲ್ಲಿ ಈ ಕಡೆಯಿಂದ ಬರ್ಬೇಕಾದ್ರೆ ಉಂಟಲ್ಲ ಹಾಸನದ ಬಿರಿಯಾನಿ ಅಂತೆ. ಹಾಸನದ ಬೊಂಡ ಉಂಟಲ್ಲ ದೊಡ್ಡ ದೊಡ್ಡ ಇರ್ತದೆ ಆಯ್ತಾ. ನಮ್ದು ಊರಿದ್ದು ಬೊಂಡ ಚಿಕ್ಕದು ಮಾರೆ ಗೈಸ್. ನಮ್ ನೀರಿನ ಕುಡಿಯಂಗಿತ್ತು ಅಂದ್ರೆ ಹಾಸನದೇ ತರಿಸು ಕಾರ್ಕಳದಲ್ಲಿ, ಅವ್ರು ಇಲ್ಲಿಂದ ತಂದು ಕೊಡ್ತಾರೆ. ನೋ ಕಮೆಂಟ್. ಎಂತಿಲ್ಲ ಆಯ್ತಾ, ನಾನು ಅದೇ ಹೇಳಿದ್ದು. ಮಲ್ಲ ಮಲ್ಲ ಬೊಂಡ ಕೆತ್ತದು ಬೊಂಡ ಕೊಡ್ತೆರೆಯ ಎಂತ ಸಾಂಗ್ ಗೈಸ್ ಅದು. ಗೈಸ್ ನಾವು ಫುಡ್ ಬ್ಲಾಗರ್ಸ್, ಟ್ರಾವೆಲಿಂಗ್ ಬ್ಲಾಗರ್ಸ್ ಏನಂತ ಗೊತ್ತಾಗುದಿಲ್ಲ, ಏನೋ ಅದು ಮಾಡ್ತಿದ್ದೀವಿ. ಇದರ ವಾಲೆ ಅವ್ರು ಕೇಳ್ತಿದ್ದಾರೆ ಶರೀಫ್ ಅಣ್ಣ ಎಲ್ಲಿ ಹೋದಂತೆ. ಒಬ್ರು ಇದಾರೆ ಗೈಸ್, ಅದಕ್ಕೆ ನಾನು ಅವ್ರೇನು ಅನ್ಕೊಂಡೆ. ಅಲ್ಲ, ಇವ್ರು ಬ್ಯಾಂಗ್ಳೂರ್. ನೋಡೋಣ ಫಸ್ಟ್ ಟೇಸ್ಟ್ ಮಾಡಿ ಹೇಳು ಹೇಗಿತ್ತು ಅಂತ. ಎಲ್ಲರೂ ಟೇಸ್ಟ್ ಒಟ್ಟಿಗೆ ಮಾಡು. ಇಲ್ಲ ಒಟ್ಟಿಗೆ ನೀವು ಒಟ್ಟಿಗೆ ನಮ್ಗೆ 4 ಕ್ಯಾಮ್ ಇಲ್ಲ ನನ್ನೊಟ್ಟಿಗೆ. ಓವರ್ ಆಕ್ಟಿಂಗ್ ಟೆನ್ ಕೊಡ್ಬೇಕು. ಇಲ್ಲ ಹಸುವಾಗಿದೆ ಫುಲ್. ಹೇಳ್ತೀರಾ? ಕರೆಕ್ಟ್ ಆಗಿ ಮಾತಾಡ್ತಾಳೆ ಅವಳು ಗೈಸ್. ಹಸಿವಾಗ ಕರೆಕ್ಟ್ ಮಾತಾಡ್ತಾರಲ್ಲ ಅವಳು ಗೈಸ್. ನೋಡುವ ಮೆಣಸು ಕೊಟ್ಟಿದ್ದಾರೆ ನಂಗೆ. ಎಂತ ಗೈಸ್ ಇದು, ವಾ. ಪರಿಮಳ ಏನ್ ಚೆನ್ನಾಗಿದೆ ಗೈಸ್. ತಿನ್ನಿ, ಪರಿಮಳ ನೋಡ್ತಾ ಓದ್ಕೊಳ್ಳೋದಲ್ಲ. ಇವ್ರದ್ದು ರಿವ್ಯೂಗೆ ಕಾಳ್ತಿದ್ರ ಇವರು. ಹೇಗಾಗಿದೆ? ಚಂದ ಗೈಸ್, ಸತ್ಯ ಯಾರು? ಹೇಳ್ತೀನಿ. ಸ್ಪೆಷಲ್ ಆರ್ಡರ್ ಮಾಡಿದೀವಿ. ಎಂತ ಆರ್ಡರ್ ಮಾಡಿದೀವ? ಪಾಯಾ ಸೂಪ್. ಇಷ್ಟೊಂದು ಕಾಲು ಇರ್ತದೆಯಾ? ಈಗ ಇದು ಕಾಲು ಹೇಗೆ ತಿನ್ನೋದಂತ ನಂಗೆ ಗೊತ್ತಿಲ್ಲ ಮಾರೆ.
ಒಬ್ಬಳೆ ತಿನ್ನೋದಾರೆ ಎಲ್ಲರೂ ತಿನ್ನೋದು. ನೋಡಿ ಗೈಸ್ ಹೇಗಿರ್ತದೆ ನೋಡಿ. ಅದನ್ನ ಹೇಗೆ ಮಾಡಿ ನೀನು ಚಿಯರ್ಸ್. ಚೇರ್ಸ್ ಮಾಡಿದ ಗೈಸ್ ಹೇಳಿದ್ದೆಲ್ಲ ಇವಳು ಭಯಂಕರ ಇವಳು ಗೈಸ್ ನೋಡಿ ಇವಳು ಒಳ್ಳೆ ಖಾಲಿ ಮಾಡ್ತಿದ್ದಳು ಒಳ್ಳೆ ಕುತ್ಕೊಂಡು. ಇಲ್ಲ ಗೈಸ್ ಅವ್ರಿಗೆಲ್ಲ ಕೊಟ್ಟು ನಾನು ಖಾಲಿ. ಯಾಕೆ ಹೀಗೆ ಮಾಡ್ತೀವಿ ಒಳ್ಳೆ ಬಿಸಿ ತಿನ್ಬಾರ್ದಾ ಎಲ್ಲ ನೀವು ಶೇರ್ ಮಾಡ್ಬೇಕು. ಸ್ಟುಪಿಡ್ ಫೆಲ್ಲೋ. ಸಕ್ಕತ್ತುಂಡು ಗೈ ಬಿರಿಯಾನಿ ಬಂದಿದ್ದೀವಿ. ಫಸ್ಟ್ ಆಫ್ ಆಲ್ ಅದು ಮಟನ್ ದಮ್ ಬಿರಿಯಾನಿ ತಗೊಂಡಿದ್ದೀವಿ ಮತ್ತೆ ಇದು ಚಿಕನ್ ಅಲ್ಫಮ್ ಅಲ್ಫಮ್ ಏನೋ ಚಿಕನ್ ಕೀಮಾ ಚಿಕನ್ ಚಿಕನ್ ಕೀಮಾ ಒಂದು ಗೈಸ್ ಇದ್ದು ಅಲ್ಪ ಬೇಡ ಇತ್ತು ಅವರಿಗೆ. ಇವರಿಗೆ ಗಲಾಟೆ ಮಾಡ್ತಿದ್ರು ನನ್ನೊಟ್ಟಿಗೆ ಚಿಕನ್ ಕೀಮಾ ಅಂತ. ಚಿಕನ್ ಕೀಮಾ ಬಂತು ನಿಮ್ಗೆ ಬಿರಿಯಾನಿ ನೋಡುವ ಟೇಸ್ಟ್. ನೋಡಿ ಫಸ್ಟ್ ನಿಮ್ಗೆ ನೀವು ತಿನ್ಬೇಕು ನೀವು ತಿಂದಾಗೆ ಇಲ್ಲ ನೀನು ತಿನ್ನು. ನೋಡಿ ನನ್ನ ಪ್ಲೇಟ್ ಎಲ್ಲ ನನಗೆ ಸುಳ್ಳು ಪ್ಲೇಟ್ ನೋಡಿದ್ದೀವಿ ಕೀಮಾ ಸ್ಮೂತ್ ಆಗಿರುತ್ತೆ. ಹಾಗೆ ಅದಕ್ಕೆ ತಗೊಂಡಿದ್ದ ಹಾ. ಇವಳಿಗೆ ಕೀಮಾ ಬೇಕಿತ್ತು ಅದೇ ಸಿಕ್ಕಿತ್ತು. ಹೌದು ಗಾಯ್ಸ್, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಅನ್ನ. ವೈದ್ಯ ಹೇಳಿದ್ದು ಹಾಡು ಅಣ್ಣ. ನೀನ್ ನೋಡಿ ಫಸ್ಟ್ ಹಾಡು ಅನ್ನ ಅಲ್ಲ, ಹಾಲು ಅನ್ನ. ಹಾಲು ಅಣ್ಣ ಅನ್ನ ಅನ್ನ ಹಾಲು ಅಣ್ಣ ಅಣ್ಣ ಅಲ್ಲ, ಅನ್ನ ಅನ್ನ. ಹಾಲು ಅನ್ನ ಅಣ್ಣ ಅನ್ನ 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 ಅಣ್ಣ ಅನ್ನ ಅಲ್ಲ ಮಗ. ಆ, ಅಣ್ಣ ಅನ್ನ. ಎಕ್ಸ್ಟ್ರಾ ಫುಡ್ ಆಗಿತ್ತು ಅದು ವೇಸ್ಟ್ ಮಾಡ್ಲಿಲ್ಲ ನಾವು ಪಾರ್ಸಲ್ ಇಟ್ಕೊಂಡು ಹೋಗಿದ್ವಿ. ಮತ್ತು ನಿಮ್ಗೆ ಒಂದು ಆಡೆಡ್ ಅಡ್ವಾಂಟೇಜ್ ಅಂತ ಗೊತ್ತುಂಟ ಇಲ್ಲಿ ಎಂತ ಇಲ್ಲಿ ನಿಮಗೆ ಪ್ರೇಯರ್ ರೂಮ್ ಕೂಡ ಉಂಟಿದ್ವಿ. ಅಂದ್ರೆ ವಾವ್ ಸೂಪರ್ ಗೈಸ್. ಯಾರು ಮುಸ್ಲಿಮ್ಸ್ ಫ್ರೆಂಡ್ಸ್ ಎಲ್ಲ ಇದ್ರೆ ಉಂಟಲ್ಲ ಶರೀಫ್ ಇಲ್ಲಿ ಬಂದ್ರೆ ನೀವು ಔಟ್ಲೆಟ್ಗೆ ನಿಮಗೆ ಪ್ರೇಯರ್ ರೂಮ್ ಇರ್ತದೆ ಅಲ್ಲಿ. ಈಗ ನಾವು ಹೋಗ್ತಿದ್ದೇವೆ ಅಚ್ಫಾನ್ ಅಂತ ಒಂದು ಡ್ರೈ ಫ್ರೂಟ್ಸ್ ಒಂದು ಸ್ಟೋರ್ ಉಂಟು ಇಲ್ಲಿ, ಫೇಮಸ್ ಇನ್ ದುಬೈ. ಆಗೈತಿಯಾ ಯಾ ಗೈಸ್ ನೋಡ್ಬೋದು ಇಲ್ಲಿ ಬರ್ಗರ್ ಕಿಂಗ್ ಅದು ಕಿಂಗ್ ಇದು ಕಿಂಗ್ ಮೆಕ್ಡಾನಲ್ಡ್ಸ್ KFC ಅಚ್ಫಾನ್ ಅಂತ ಅಲ್ಲಿ ನೋಡ್ಬೋದು. ಈಗ ನೀವು ತೋರಿಸ್ತೀನಿ ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಕಾಲಿಗೆ ತಾಗಿತು. ಗೈಸ್ ತೋರ್ಸು ಎಂತ ತೋರ್ಸು ಗೈಸ್ ಇಲ್ಲಿ ಬಂದಿದ್ವಿ ಅಂತ ನೋಡುವ. ಅಚ್ಫಾನ್ ಡೇಟ್ಸ್ ಅಂಡ್ ನಟ್ಸ್ ಗೆ ಬಂದಿದ್ವಿ ನೋಡುವ ಒಳಗುವ. ಪುಷ್ ಬಚ್ಚ ನೀವು ಫಸ್ಟ್ ಟೈಮ್ ಪುಷ್ ಮಾಡಿದ ಸರಿ ಮಾಡಿದಿ. ಇದೆಂತವಾ ಇಲ್ಲಿ ನೋಡು ಯಾವ ತರ ಬೇಕಾದ್ರೆ ಡೇಟ್ಸ್ ಉಂಟು ಇಲ್ಲಿ. ಎಂತ ಹೇಳ್ತಿ ಇಷ್ಟು ವೆರೈಟಿ ಆಫ್ ಡೇಟ್ಸ್ ಉಂಟಾ ಇವತ್ತೇ ಗೊತ್ತಾಗಿದೆ ನಂಗೆ. ಕಾಣ್ತಿಲ್ಲ ನನಗೆ. ಕಣ್ಣು ಅದು ಗ್ಲಾಸ್ ತೆಗೆದ್ರೆಲ್ಲ ಕಾಣ್ತದೆ. ಇಲ್ಲಿ ಎಂತ ವಯಸ್ಸು ಡ್ರೈ ಫ್ರೂಟ್ಸ್ ಇದೆ ವಯಸ್ಸು ಇಲ್ಲಿ ಎಂತ ಇಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಎಲ್ಲ ಕನ್ಫ್ಯೂಸ್. ಎಲ್ಲ ಉಂಟು ಫುಲ್ ಕನ್ಫ್ಯೂಸ್ ಆಗ್ತುಂಟು. ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು. ಇದೆಂತ ಶಾಂಪೇನ ರೆಡ್ ವೈನ್ ವೈನ್ ಅಲ್ಲ ವೈನ್ ನಾನ್ ಆಲ್ಕೋಹಾಲಿಕ್ ಡ್ರಿಂಕ್. ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ ಗೈಸ್ ನೋಡಿ ಒಂದ್ಸರಿ ಖುಷಿ ಆಯ್ತೈತೆ ನಂಗೆ. ನಾನು ತಗೊಂಡು ಬಂದಿದ್ದೆ ಪ್ಲಾನ್ ಗೈಸ್ ಇಲ್ಲಿ ನೋಡಿ ಮಾರಿ ಇದೆಂತ ಎಂತ ಜೆಲ್ಲಿಸ್ ಎಲ್ಲ ಉಂಟಾ. ನೋ ಸ್ಯಾಂಪಲ್ ಇಲ್ಲ. ನಿಂಗೆ ಅದು ಹಾಕಿದ್ದು ಇಲ್ಲ ಸ್ಯಾಂಪಲ್ ತಗೊಂಡು ಹೋಗ್ತಿಲ್ಲ ಗೈಸ್. ಇಲ್ಲಿ ಆಲಿವ್ ಆಯಿಲ್ ಪೀನಟ್ ಬಟರ್ ಮತ್ತೆ ಆಲಿವ್ಸ್ ಕೂಡ ಉಂಟು. ಮತ್ತೆ ಇದೆಂತ ವರ್ಜಿನ್ ಕೋಕೋನಟ್ ಆಯಿಲ್ ಎಲ್ಲ ಉಂಟು ಗೈಸ್ ಇಲ್ಲಿ. ಎಂತ ಇಲ್ಲ ಎಂತ ತುಂಬಾ ವೆರೈಟೀಸ್ ಉಂಟು. ನಿಮ್ಗೆ ಗಿಫ್ಟ್ ಇದು ಕೂಡ ಉಂಟು, ಗಿಫ್ಟ್ ಹ್ಯಾಂಪರ್ಸ್ ಆಗಿ ಕೊಡ್ಲಿಕ್ಕೆ ನೋಡ್ಬೋದು. ಮಿಸ್ಟರ್ ಬೀಸ್ಟ್ ಇದೆ. Mr. Beast, we are going to buy this one just for you. ಇಲ್ಲ ಇದು ಸುಮ್ಮನೆ ನಾವು ಇಲ್ಲೇ ಇಟ್ಟೋಗೋದು ಗೈಸ್. Guys, ಮಿಸ್ಟರ್ ಮಿಸ್ಟಿ ಕನ್ನಡ ಬರ್ತದಾ? Mr. Beast ಇದು ನಾವು ನಿಮಗೋಸ್ಕರ ತಗೊಳ್ತಿದ್ದೇವೆ ಆಯ್ತಾ. 699 ಬೇಡ ಇಲ್ಲ ಬೇಡ ಗೈಸ್. ಇದೆ ಎಷ್ಟು ಚಾಕ್ಲೇಟ್ ಬೇಡ ನನಗೆ. ಇದು ಓಕೆ, ಇದು ನೋಡೋಕೆ ಎಷ್ಟು ಅಂತ ಗೈಸ್. ಕುನಾಫಾ ಚಾಕ್ಲೇಟ್ಗೆ 600 rupees ಆಯ್ತಾ. ಅಲ್ಲಿಟ್ವಿ ನಾವು ಬೇಡ ಅಂತ. ಇದು 250 ನಾನು ತಿನ್ಬೇಕಾ ಪ್ಲೀಸ್ ಎಂತ ಹೇಳ್ತೀಯಲ್ಲ ಅಷ್ಟು ಚಾಕ್ಲೇಟ್ ತಗೊಂಡಿಲ್ಲ ಅಲ್ಲಿ. बेस्ट डेट्स कौन सा है ये वाला? बिग टेस्ट करने को दे सकते हैं? नो टेस्ट नो सैंपल. ಗೈಸ್ ಇಲ್ಲಿ ಇದಕ್ಕೆ ಒಂದು ಫ್ರೀ ಅಲ್ಲಿ ಸಿಕ್ಕಿದ ಅಂತ ಸ್ಯಾಂಪಲ್ ಗೆ ಬಂದಿಲ್ಲ ಗೈಸ್. ಇದು ನೋಡಿ ನನಗೆ ಇದು ಬೇಕು. ಬಿಗ್ ಡೇಟ್ಸ್ ಇದೆ, ತುಂಬಾ ಬಿಗ್ ಡೇಟ್ಸ್. ಏ ಕहाँ का है? दिस इज फ्रॉम सऊदी. ಬೇಡವ ತಗೊಂಡಲ್ವಾ ಇವಳು ಎಂತ ಮಲೇಷಿಯಾ ಗೈಸ್. ಇದು ಚಾಕ್ಲೇಟ್ ಮಲೇಷಿಯಾದಂತೆ. ಇದು ಸೌದಿ ಡೇಟ್ಸ್ ಇದೆ ತಗೊಳ್ಬೋದಾಗಿಲ್ಲ ಅದಕ್ಕೆ. ಅಲ್ಲ ಇದು ಬೇಕಾ ಬೇಡ? ಇದು ಗೈಸ್ 250 ರೂಪಾಯಿ ಇದು ಚಾಕ್ಲೇಟ್ ಕೊಡ್ಲಿಕ್ಕೆ ನಾನು ಮರಳಿಡಿದೆ. 250 2 ಬಿಯರ್ ಬರ್ತದೆ. ಅದು ಕಡಿಮೆ ಅದು ಗೈಸ್. ಅವಳು ಕೇಳುದು ನಿಂಗೆ ಬಿಯರ್ ಕುಡಿಯುವ ಅಂತ ಇದು ತಗೊಳ್ಳಿಕ್ಕೆ ಆಗೋದಿಲ್ಲ ಗೈಸ್. ಇದು ಚಾಕ್ಲೇಟ್ ಬಾಡಿಗೆಲ್ಲ ಹಾಮ್ ತುಂಬಾ. ನಾವು ಅದಕ್ಕೆ 2 ಬಿಯರ್ ಕುಡಿಬೇಕು ಗೊತ್ತಾಯ್ತಾ. ಮತ್ತೆ ಗೈಸ್ ಇಲ್ಲಿ ಮಾನ್ಸ್ಟರ್ ಇದು ವೆರೈಟಿ ನೋಡಿ, ಪ್ರೈಮ್ ಕೂಡ ಉಂಟು. ಎಂತದು ಮಾರೆ ಇದು ಇಲ್ಲಿ ನೋಡಿ ಗೈಸ್. ನೀವು ನೋಡ್ಲಿಕ್ಕೆಲ್ಲ ಈ ತರ ಇದು ಆಪ್ಷನ್ಸ್. ಎಂತ ಇದು ನೈಟ್ರೋ ಎನರ್ಜಿ, ಮಾನ್ಸ್ಟರ್, ಜೀರೋ ಶುಗರ್ ಎನರ್ಜಿ ಎಲ್ಲ ವೆರೈಟಿ ಉಂಟು. ಎಲ್ಲ ಇಲ್ಲಿ ನೋಡು ಮಾನ್ಸ್ಟರ್ ಇದು ಇಷ್ಟು ವೆರೈಟೀಸ್ ಉಂಟು ನೋಡು. ನೀವು ನೋಡ್ಲಿಕ್ಕೆ ಇಲ್ಲ. ವಾಟರ್ ಇದು ವಾಟರ್ ಅಲ್ಲ ಫ್ಲೇವರ್ಡ್ ಇರ್ಬೋದು. ಸ್ಪಾರ್ಕ್ಲಿಂಗ್ ಬೆವರೇಜಸ್ ಎಂತವ ಇದು ಇಷ್ಟು ಇದು. ಮತ್ತೆ ಬಿಯರ್ ಇಟ್ಟಿದ್ದಾರೆ ನೋಡು. ಇದು ಆಪ್ರಿಕಾಟ್ ಒಟ್ಟಿಗೆ ಇಟ್ಟಿದ್ದಾರಾ? ಇರ್ಲಿ ಮೇಡಮ್, ಇದು ನೀವು ಮುಟ್ಲಿಕ್ಕೆ ಹೋದ್ರೆ ಕಸ್ಲಿಕ್ಕೆ ಬರ್ತದೆ ನಿಮ್ಗೆ. ಎಂತ ಗೈಸ್ ಎಂತ ತೆಗೆದುಕೊಡುದಿಲ್ಲ ಗೈಸ್ ಇವನ್ನ. ಈಗ ನೋಡಿ ಗೈಸ್ ಕೆಳಗೆ ಹಾಕಿ ಉಂಟಲ್ಲ
ಮತ್ತೆ ಇಲ್ಲಿ ಕೆಲಸಕ್ಕೆ Apricot ಒಟ್ಟಿಗೆ ಒಂದು ತಿಂಗಳು ಕೆಲಸ ಮಾಡ್ತಾಳೆ ಇದು ಕೆಳಗೆ ಹಾಕಿ. ಎಲ್ಲಿ ಬರ್ತಿದೆ 610 rupees ಬೇಡ ಗೈಸ್, ನಾ ಮನೇಲಿ ಮಾಡ್ತೀನಿ ಇದು apricot. ಆಪ್ರಿಕಾಟ್ ಅಂತ ತಂದು ನಾವು ಸಿಗ್ತದೆ, ಅದರೊಳಗೆ ಡೇಟ್ಸ್ ಹಾಕಿ ತಿಂತೀವಿ. ಈಗ ಯಾವ್ದೋ ಒಂದು ಕೆಳಗೆ ಹಾಕ್ತಾಳೆ ಪಕ್ಕ ಅವಳು. ಗೈಸ್ ಫಸ್ಟ್ ಟೈಮ್ ಅವನ ಲೈಫ್ ಯಾರು ಅಲ್ಲಿ pay ಮಾಡ್ತಿದ್ದಾರೆ? ಪೇ ಮಾಡ್ತಿದ್ದಾನೆ. ಮಾಡುದಿಲ್ಲ ಪೇ ಮಾಡ ಅವಾಗ ನಾನು ಇಲ್ಲ ಮಾಡ ಇಲ್ಲವ ನೋಡಿ ಸತ್ಯ ಗೈಸ್ ಇಲ್ಲ ನೋಡಿ ಗೈಸ್ ಒಂದು ಇದು ತೆಗೆದು ಕೊಡುತ್ತಿಲ್ಲ ನನಗೆ. ನಾ ಮಾಡಿದ ಗೈಸ್ ಇಲ್ಲಿ ಬಂದ್ರೆ ಖಚಿತ ಆಯ್ತಾ, ನಮ್ಗೆಲ್ಲ ಆಗುದಿಲ್ಲ ಇದು. ತುಂಬಾ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಉಂಟು ಗೈಸ್. ಅಂದ್ರೆ ನೋಡಿ ಎಲ್ಲ ಇಂಪೋರ್ಟೆಡ್, ಇಲ್ಲೇ ಇಡುದಲ್ಲ, ಎಕ್ಸ್ಪೆನ್ಸಿವ್ ಇರ್ತದೆ. ಅದೆಂತ ಗೊತ್ತು, ನೀವು ಈಗ ಫಾರ್ ಎಕ್ಸಾಂಪಲ್ ಫಾರಿನ್ ಇಂದ ಬಂದ್ರಿ, ನಿಮ್ಗೆ ಚಾಕ್ಲೇಟ್ ತಗೊಳ್ಳಿಕ್ಕೆ ಟೈಮ್ ಸಿಗ್ಲಿಲ್ಲ, ಚಾಕ್ಲೇಟ್ ತಗೊಳ್ಳಿಕ್ಕೆ ಆಗ್ಲಿಲ್ಲ ಫ್ಯಾಮಿಲಿಗೆ, ನೀವು ಆ ತರ ಟೈಮ್ ಅಲ್ಲಿ ಇರುವಾಗ ಉಂಟಲ್ಲ ಇಲ್ಲಿ ಎಲ್ಲ ಬಂದು ಇದು ಶಾಪಿಂಗ್ ಮಾಡ್ಬೋದು. ಅಷ್ಟು ಕಷ್ಟಕ್ಕೆ ಬರ್ಲೇಬೇಡಿ. ಅಲ್ಲ ಹೇಳುದು, ಫಾರ್ ಎಕ್ಸಾಂಪಲ್ ಎಂತ ಗೊತ್ತು, ಒಬ್ಬರವ್ರು ಬರ್ತಾರೆ, ಅವರಿಗೆ ಫಸ್ಟ್ ಆಫ್ ಆಲ್ ಫುಲ್ ಲಗೇಜ್ ಇರ್ತದೆ ಆಯ್ತಾ, ಆದ್ರೆ ಸಹ ಅವರಿಗೆ ಪಾಪ ಎಲ್ಲ ಕೇಳ್ತಾರಲ್ಲ ಬೇರೆಯವರೆಲ್ಲ, ಎಂತ ತಗೊಂಡು ಬಂದಿದ್ದೀವಿ ಮಾರೆ, ಪರ್ಫ್ಯೂಮ್ ಉಂಟಾ, ನಂಗೆ ಚಾಕ್ಲೇಟ್ ಉಂಟಾ, ಡೇಟ್ಸ್ ಉಂಟಾ, ಹಾಗೆಲ್ಲ ಕೇಳ್ತಾರೆ. ಅದು ಟೈಮಲ್ಲಿ ಇದ್ರೆ ನಿಮ್ಗೆ ಇಂಪೋರ್ಟೆಡ್ ಬೇಕಾ, ಇಲ್ಲಿ ಬಂದು ಪರ್ಚೇಸ್ ಮಾಡಿ. ನಾವು ಇಂಪೋರ್ಟೆಡ್ ತಗೊಂಡ್ವಿ ನಾವು ಇಲ್ಲ ಅಷ್ಟೇ. 100 grams ಗೆ 8500 ಗೈಸ್, ಫುಲ್ಲಿ ಇಂಪೋರ್ಟೆಡ್. ಸೊ ಬೇಕಾದ್ರೆ ಬಂದು ತಗೊಳ್ಳಿ. ಗೈಸ್ ಶಿರಡಿ ಘಾಟಿಗೆ ಬಂದ್ವಿ, ಜೋರ್ ಮಳೆ ಬರ್ತಾ ಉಂಟಾಯ್ತಾ. ಅಂದ್ರೆ ಬೆಂಗಳೂರಲ್ಲಿ ಚೂರ್ಸ ಮಳೆ ಇರ್ಲಿಲ್ಲ ಗೈಸ್, ಚೂರ್ ಅಂದ್ರೆ ಚೂರ್ಸ ಇಲ್ಲ. ಇಲ್ಲಿ ಎಂಟರ್ ಆಗುವಾಗ ಉಂಟಲ್ಲ ನಮ್ಗೆ ಮಳೆ ಸ್ಟಾರ್ಟ್ ಆಯ್ತು, ಖುಷಿ ಆಯ್ತು ನೋಡಿ. ನಮ್ಗೆ ಇಲ್ಲಿ ಬರೋ ಗೊತ್ತಾಯ್ತಾ ನಮ್ದು ಊರು ಬಂತು ಅಂತ. ಅಲ್ಲಿ ಎಂತ ಗೈಸ್ ಮಳೆವೇ ಇಲ್ಲ ಅಂದ್ರೆ ಎಂತ ಮಾಡ್ತಾರೆ, ಎಂತ ನೀರ್ ಸ್ವಲ್ಪ ತರ್ತಾರೆ ಬಂತು ಮಳೆ. ನೋಡಿ. ಫಾಗ್ ಕೂಡ ಕಲೆಕ್ಟ್ ಆಗಿದೆ ನೋಡಿ ಹೊರಗೆ, ಫುಲ್ಲು ಹಿಮ ಆಗಿದೆ. ಒಂದು ಚಾ ಸಿಕ್ತಿದ್ರೆ ಖುಷಿ ಆಗ್ತಿತ್ತು. ಯಾರು ಅಲ್ಲಿ ಎಲ್ಲ ನೆನೆಸುವನ ಚಾ ತೆಗೆದು ಕೊಡೋರಿಲ್ಲ ಯಾರು ಸಹ. ಚಾ ಗೈಸ್ ಕುಡಿಯೋಕೆ ನೋಡಿ ಫಾಗ್ ನೋಡಿ ಗೈಸ್, ಫಾಗ್ ನೋಡಿ ಕಾಣುದಿಲ್ಲ ನೋಡಿ, ಎಂತ ಕಾಣಿಸಿಲ್ಲ. ರೋಡೇ ಕಾಣ್ತಿಲ್ಲ. ಗೈಸ್ ನಮ್ದು ಕೋಕೋ ನೋಡಿ ಹೇಗೆ ಆಗಿದ್ದಾನೆ. ಒಂದು ಇಲಿ ಆಗಿದ್ದಾನೆ ಇಲ್ಲಿ. ನಾವು ಹುಲಿ ನೋಡಿ ಬಂದ್ವಲ್ಲ, ಅದು ಇನ್ಸ್ಪೈರ್ ಆಗಿ ಅವನಿಗೆ ಹೇರ್ ಕಟ್ ಮಾಡಿದ್ದು ಗೈಸ್. ಇವನಿಗೆ ಸ್ವಲ್ಪ ಇವನಿಗೆ ಇಳಿಸುವ ಹೋಗ. ಅವ್ನ್ ಬಿಟ್ರೆ ಹಾರಿ ಬಿಡ್ತಾನೆ ಗೈಸ್ ಇಲ್ಲಿಂದವೇ. ಹಾರ್ತಾನೆ ಗೈಸ್ ಬೇಕಿದ್ರೆ ಇವನಾಯ್ತಾ, ಅವನಷ್ಟು ಜೋರಿದ್ದಾನ ಅವನು. ಘಾಟ್ ಎಂಡ್ ಆಯ್ತು. ಘಾಟ್ ಈಗ ಸ್ಟಾರ್ಟ್ ಆಗಿದ? ಎಂಟಾಯ್ತು ಅಂತ ಹೇಳಿದ್ದೀರಿ ಇಲ್ಲ ನಾ ಎಣಿಸಿದೆ ಎಂಡ್ ಆಗಿದಂತೆ. ಇದು ಗೈಸ್ ಎಷ್ಟು ದೊಡ್ಡದು ಘಾಟ್ ಗೈಸ್. ಮೈ ಗುಡ್ನೆಸ್ ಗೈಸ್ ನೋಡಿ, ಇದೆ ಘಾಟ್ ಸೆಕ್ಷನ್ ಇದೆ. ಕಾಫಿ ಬ್ರೇಕ್ ಆಯ್ತಲ್ಲ ನಿಂತ್ಕೊಳ್ಳೋದು ಇವರ. ಇವರೆಲ್ಲ ಕಾಫಿ ಕುಡಿಲಿಕ್ಕೆ, ಒಬ್ಬರೊಬ್ಬರು ವಿಂಡೋ ಕ್ಲೀನ್ ಮಾಡ್ಲಿಕ್ಕೆ, ಗ್ಲಾಸ್ ಕ್ಲೀನ್ ಮಾಡ್ಲಿಕ್ಕೆ, ನೋಡು ಅಂಕಲ್ ಗಾಡಿ ತೊಳಿಲಿಕ್ಕೆ. ಇದೆಲ್ಲ ಗಾಡಿ ತೊಳೆದಾಗ ಉಂಟಲ್ಲ, ಅವರು ಅಂದ್ರೆ ತಿಂಗಳ ಗಟ್ಟಲೆ ತೊಳೆಯುದಿಲ್ಲ ಅವರು. ಸೊ ಇಲ್ಲಿ ಬಂದು ತೊಳಿತಾರೆ, ಯಾಕಂದ್ರೆ ನೀರ್ ಬೇಕಾದಷ್ಟು ನೀರ್ ಸಿಗ್ತದೆ, ಹಾಗೆ ತೊಳಿತಾ ಕುತ್ಕೊಳ್ತಾರೆ ಆರಾಮ್ಸೆ. ಮತ್ತೆ ಎಲ್ಲ ರೆಸ್ಟ್ ಮಾಡಿ ಮತ್ತೆ ಘಾಟ್ ಹತ್ತುತ್ತಾರೆ ಅವರು. ಸೂಪರ್. ಗೊತ್ತಾಯ್ತಾ ಗೈಸ್, ಒಂದ್ ಹೇಳುದು ನಾನು, ಘಾಟಲ್ಲಿ ಒಂದು ಗಾಡಿ ಹಾಳಾದ್ರೆ ಆಯ್ತು, ಯಾವ್ದಾದ್ರು. ಓ ಮಳೆ ಬಂತು. ಮಳೆ ಬಂತು ಗೈಸ್, ಮಳೆ ಬಂತು. ಹೇಳಂತ ಹೇಳ್ತೀನಿ. ನಾ ಹೇಳುದು ಎಂತ ಗೊತ್ತುಂಟಾ, ಘಾಟಲ್ಲಿ ಒಂದು ಗಾಡಿ ಹಾಳಾದ್ರೆ ಆಯ್ತು, ಎಲ್ಲ ಬ್ಲಾಕ್ ಆಗ್ತದೆ, ಕಂಪ್ಲೀಟ್ ಬ್ಲಾಕ್. ಮತ್ತೆ ನಿಂಗೆ ಗೊತ್ತುಂಟಾ? ಗೊತ್ತಿರ್ಲಿಲ್ಲ. ನಿಂಗೆ ಎಂತ ಗೊತ್ತುಂಟು? ನಿಂಗೆ ನಾನೇ ಹೇಳಿದ್ದೆಲ್ಲ ಎಂತ ಯಾವಾಗ ಹೇಳಿದ್ದು? ಆಗ ಎಂತ ಅಂತ? ಒಂದು ಗಾಡಿ ಹಾಳಾದ್ರೆ ಅದು ನಾನು ಹೇಳಿದಲ್ಲ ನಿಂಗೆ, ಈಗ ನಂಗೆ ಹೇಳ್ತಿರೋದ ನೀನು? ಸುಮ್ಮನೆ ಸತ್ಯ ಹೇಳ್ತೇನೆ, ನಮ್ಗೆ ಎಂತ ಎನರ್ಜಿ ಇಲ್ಲ ಆಯ್ತಾ. ನನಗೆ ಪಾಪ ಗೊತ್ತಿಲ್ಲ, ಪಾಪ ಈ ಹುಡುಗ ಹೇಗೆ ಗಾಡಿ ಬಿಟ್ಟಿದ್ದಾನೆ ಅಂತ. ಹುಡುಗ ನಿನ್ ತಮ್ಮ ಹುಡುಗ ಅಂದ್ರೆ ಈ ಹುಡುಗ ಹೇಗೆ ಗಾಡಿ ಬಿಡ್ತಾನಂತ ಹೇಳಿ ಎಂಕ್ಲೆ ಗೊತ್ತುಚ್ಚಿ ಮಾರೆ ಎಂಚ ಎನರ್ಜಿ ಉಂಡು ಮಾರೆ ನಿಕ್ಕೆ. ರೆಡ್ ಬುಲ್ ಬರ್ತೆ, ರೆಡ್ ಬುಲ್ ಹತ್ತು ಒಂದೇ ಇದ್ದಾನೆ ಬನ್ನಿ. ರೆಡ್ ಬಲ್ ಬರ್ತೀನಿ, ರೆಡ್ ಬಲ್ ಒಂಜಿ ಬಲ್ಲಡಿ ಆಯ್ಜಿ ರೆಡ್ ಬಲ್ ರೋಡ್ ಕ್ಯಾಟ್ ರೋಡ್. ಅವಳು ಎಂತ ಗೊತ್ತುಂಟ, ಓದಿದ್ಲು ಆದ್ರೆ ಅವಳು ಪ್ರೊನೌನ್ಸಿಯೇಷನ್ ಬರ್ತಿರ್ಲಿಲ್ಲ ನೋಡಿ. ಇದೆಂತ ಅದ ಈ ತರ ಉಂಟು ಹೆಸರು, ಹೇಳಲಿಕ್ಕೆ ಸಹ ಆಗುದಿಲ್ಲ. ಎಂತ ಯಾರು ಮಾಡಿ ನೀವು ಇದು ಕಂಡಿಡಿದದ್ದು? ಗ್ಯಾಟೋರೇಡ್ 0 ಶುಗರ್ ಒಂದು ಎನರ್ಜಿ ಡ್ರಿಂಕ್ ಆಯ್ತಾ. ಅದು ಆಕ್ಚುಲಿ ನೀವು ಕುಡಿದ್ರೆ ಸ್ವಲ್ಪ ಸುಮ್ಮನೆ ಗೈಸ್, ಇವನ್ ಎಂತ ತಗೊಳ್ತಾನೆ, ಅದಕ್ಕಿಂತ ರೆಡ್ ಬುಲ್ ಕುಡಿಬೋದಾಗಿದೆ. ಬೇಡ ಗೈಸ್, ಅದು ರೆಡ್ ಬುಲ್ ಉಂಟಲ್ಲ, ನಂಗೆ ರೆಡ್ ಬುಲ್ ಟೇಸ್ಟ್ ತುಂಬಾ ಇಷ್ಟ ಆಯ್ತಾ. ನಂಗೆ ಇಷ್ಟ ಇಲ್ಲ ನಿಂಗೆ ಯಾರು ಗೈಸ್, ನಂಗೆ ಇದು ಇಷ್ಟ. ಯಾವ್ದಿದು? ಅಪ್ಕೋ ನೀನು ಮಗು 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 ಇಸ್ ಮೈ ಫೇವರೇಟ್. ನನಗೆ ಅಲ್ಲಿಂದ ಒಂದು ವಿಡಿಯೋ ತೆಗಿಬೇಕಾಗಿತ್ತ, ವಾಟರ್ ಫಾಲ್ ಇದೆ. ವಾಟರ್ ಫಾಲ್ ನೀನೆ ಚೆಂಡಿಯಾಗಿರ್ತಿ. ಬೇಡ ತಿನ್ನರೆ, ಮಳೆ ಬರ್ತಾ ಇದೆ. ಮಳೆಗೆ ವಾಟರ್ ಫಾಲ್ ಇದರಲ್ಲಿ ತೆಗಿತಾಳತ್ತಮ್ಮ. ಮಳೆ ಇಲ್ಲ ಅಂದ್ರೆ ಹೋಗ್ಬೋದಾ? ಮಳೆ ಇಲ್ಲ ಅಂದ್ರೆ ಹೋಗ್ಬೋದು. ನೆಕ್ಸ್ಟ್ ಟೈಮ್ ತೋರಿಸ್ತೇನೆ ಗೈಸ್, ಒಳ್ಳೆ ಒಂದು ವಾಟರ್ ಫಾಲ್ ಉಂಟು. ಈಗ ನಾನು ಗಾಡಿಲಿ ಹೋಗ್ಬೇಕಾದ್ರೆ ತೆಗಿಲಿಕ್ಕೆ ಆಗೋದಿಲ್ಲ ನೋಡಿ, ಸೂಪರ್ ಮಳೆ ಬರ್ತಾ ಉಂಟು ಮಾತ್ರ. ಮಗು 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 ಯಾವುದು ಮಗ?